ರೇವಣ್ಣ ಅವ್ರು ಯಾಕೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ ಅಲ್ಲೂ ಲಗ್ನ ನೋಡ್ತಾ ಇದ್ರಂತೆ ಒಳ್ಳೆಯ ಕಾಲ ಬರಲಿ. 5:17 6:50 ಒಳಗಡೆ ಅರೆಸ್ಟ್ ಆಗ್ಬಿಟ್ರೆ ಕಷ್ಟ, 6:50 ನಂತರ ಅರೆಸ್ಟ್ ಆದ್ರೆ ಲಾಭ ನಗ್ನ ಅಂತ. ಅಧಿಕಾರಿಗಳು ಒಳಗಡೆ ಬರ್ಲಿಕ್ಕೂ ಕೂಡ ಕಾಲ ಒಳ್ಳೇದ್ ಬರ್ಲಿ ಅಂತ ಅನ್ನೋದು ಎಂತ ವಿಪರ್ಯಾಸ, ಎಂತ ದುರಂತ. ಈ ಕ್ಷಣದಲ್ಲೂ ಲಗ್ನ ನೋಡ್ಕೊಂಡು ವಶಕ್ಕೆ ಹೋಗ್ಬೇಕಾ, ಪೊಲೀಸರ ಕಸ್ಟಡಿಗೆ ಹೋಗ್ಬೇಕಾ, ಏನು ಎತ್ತ ಅಂತ ನೋಡ್ತಾ ಇದ್ದಾರೆ. ನಾನು ಯಾವುದೇ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡಿ ಮಾತಾಡೋಕ್ಕೋಗಲ್ಲ. ಅಕಸ್ಮಾತ್ ನನ್ನನ್ನೂ ಸೇರಿಸ್ಕೊಂಡು ಅಪರಾಧ ಎಸಗಿದ್ರೆ ಕಾನೂನಿನ ಅಡಿಯಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಾನೂನು ಖಂಡಿತ ಅಪರಾಧಿಗೆ ಶಿಕ್ಷೆ ಕೊಡುತ್ತೆ. ಅಪರಾಧ ಮಾಡಿದ್ರೆ ಅದು ಕಾನೂನು ನೋಡ್ಕೊಳ್ಳುತ್ತೆ. ನಾವೆಷ್ಟೇ ಶ್ರೀಮಂತರಾಗಿರಲಿ, ಮಂತ್ರವಾದಿ ಆಗಿರಲಿ, ಜ್ಯೋತಿಷಿ ಆಗಿರಲಿ, ರಾಜಕೀಯ ಗಣ್ಯ ವ್ಯಕ್ತಿ ಆಗಿರಲಿ, ಕೊನೆ ಪಕ್ಷ ಸ್ವಾಮೀಜಿ ಆಗಿರಲಿ, ತಪ್ಪು ಮಾಡಿದ ಮೇಲೆ ನಮ್ಮ ದೇಶದಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ಅದು ಯಾವುದು ಕೊಡುತ್ತೆ ಅಂದರೆ ನಮ್ಮ ಸಂವಿಧಾನ. ನಮ್ಮ ದೇಶದ ಪವಿತ್ರವಾದ ಗ್ರಂಥ ಅದು ಧರ್ಮ ಗ್ರಂಥ ಅಂದರೆ ಸಂವಿಧಾನ. ಸಂವಿಧಾನದ ಅಡಿಯಲ್ಲಿ ಎಂಥ ಭಕ್ತಿ ಇರ್ತಕ್ಕಂಥ ವ್ಯಕ್ತಿ ಇರಲಿ, ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಇರಲಿ, ಧಾರ್ಮಿಕ ಸಂತ ಇರಲಿ, ಯಾವುದೇ ಧರ್ಮದ ವ್ಯಕ್ತಿ ಇರಲಿ, ದಿನಪೂರ್ತಿ ಜೀವನ ಪೂರ್ತಿ ಅವನು ಸ್ವಾಮೀಜಿ ಆಗಿರಲಿ, ಗುರೂಜಿ ಆಗಿರಲಿ, ಯೋಗ ಗುರೂಜಿ ಆಗಿರಲಿ, ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಾನು ಬೆಂಗಳೂರಿನಲ್ಲಿದ್ದಾಗ ಮಾಧ್ಯಮದ ಒಂದರಲ್ಲಿ ಪ್ರಸಾರ ಆಗ್ತಿತ್ತು. ಆ ವ್ಯಕ್ತಿ ನಾವು ಒಳಗಡೆಗೆ ನಮ್ಮನ್ನು ಬಿಟ್ಕೊಳ್ಳಿಲ್ಲ. ಯಾಕೆ ಅಂತ ಆ ಮಾಧ್ಯಮದವರೇ ಹೇಳ್ತಿದ್ರು, ರಾವು ಕಾಲ, ಗುಳಿಗ ಕಾಲ, ಯಮಗಂಡಗ ಕಾಲ, ಒಳ್ಳೆ ಕಾಲ ಬರುತ್ತೆ, ಅದಕ್ಕೋಸ್ಕರ ಒಂದು 2 hours ಹೊರಗಡೆ ನಿಲ್ಲಿಸಿದ್ರು. ಇದು ನನ್ನ ಮಾತಲ್ಲ, ಮಾಧ್ಯಮದಲ್ಲಿ ಪ್ರಸಾರವಾದಂಥ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆ ಆ ಗಣ್ಯ ವ್ಯಕ್ತಿ ಒಳಗಡೆಗೆ ಬಿಟ್ಕೊಳ್ಳಿಲ್ಲ ಅಧಿಕಾರಿಗಳನ್ನ ಅಂದರೆ, ಒಳ್ಳೆಯ ಕಾಲ ಬರಲಿ ಅಂತ. ಅವ್ರು ತಪ್ಪು ಮಾಡಿದರೋ ತಪ್ಪು ಮಾಡಿಲ್ವೋ, ಅಪರಾಧಿನೋ ನಿರಪರಾಧಿನೋ ನನಗೆ ಗೊತ್ತಿಲ್ಲ. ಅದನ್ನು ತೀರ್ಮಾನ ಮಾಡಬೇಕಾಗಿದ್ದು ಯಾವುದು? ಕಾನೂನು ಮಾಡುತ್ತೆ. ಎಲ್ಲ ಪರಿಶೀಲನೆ ಆದಮೇಲೆ, ತಪಾಸಣೆ ಆದಮೇಲೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಬೋದು. ಅದು ಕಾನೂನು ಮಾತನಾಡುತ್ತೆ. ಆದರೆ ಅಲ್ಲಿಗೆ ಆ ಅಧಿಕಾರಿಗಳ ಹತ್ರ ಹೋಗ್ಲಿಕ್ಕೂ, ಅಧಿಕಾರಿಗಳು ಒಳಗಡೆ ಬರಲಿಕ್ಕೂ ಕೂಡ ಕಾಲ ಒಳ್ಳೇದು ಬರಲಿ ಅಂತ ಅನ್ನೋದು ಎಂಥ ವಿಪರ್ಯಾಸ ಅಲ್ಲ. ಹಾಗಾದರೆ ಜೀವನದುದ್ದಕ್ಕೂ ಕೈಯಲ್ಲೇ ಹಣ್ಣಿಡ್ಕೊಂಡು ತಿರುಗಾಡಿದ್ದು ನಮ್ಮನ್ನು ರಕ್ಷಣೆ ಕೊಡ್ತಾ, ಜೀವನದುದ್ದಕ್ಕೂ ಪೂಜೆ ಪುನಸ್ಕಾರಗಳು, ಆ ಧರ್ಮ, ಆ ಪೂಜೆ, ಈ ಪೂಜೆ ಅಂತ ಹೇಳಿದ್ದು ನಮಗೆ ರಕ್ಷಣೆ ಕೊಡ್ತಾ, ಇಲ್ಲಿ ನಾನು ನೀವು ಪೂಜೆ ಮಾಡಬೇಡಿ ಅಥವಾ ಇನ್ನೆಲ್ಲೋ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ಅದು ನಿಮ್ಮ ನಂಬಿಕೆ. ಆದರೆ ಇಲ್ಲಿವರೆಗೂ ನಂಬ್ಕೊಂಡು ಬಂದ್ರಲ್ಲ, ಅದೇನಾದ್ರು ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ? ಖಂಡಿತ ತಿಳ್ಕೊಳ್ಳಿ, ಯಾವುದೇ ಧರ್ಮ ಇರಲಿ, ಯಾವುದೇ ಆಚರಣೆ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಅದು ಒಂದು ಮಾಧ್ಯಮದಲ್ಲಿ ಕೆಲವರು ಹೇಳಿದರು, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು, ಅದು ಸಹಜ ಧರ್ಮ. ಹಾಗಾದರೆ ಯಾವುದೇ ರೀತಿಯ ಕೆಟ್ಟದ್ದಕ್ಕೆ, ಯಾವುದೇ ಹೋಮ ಆಗಲಿ, ಹವನ ಆಗಲಿ, ಪೂಜೆ ಪುನಸ್ಕಾರ ಆಗಲಿ, ಮಂತ್ರ ಆಗಲಿ, ತಂತ್ರ ಆಗಲಿ, ಭವಿಷ್ಯ ಆಗಲಿ, ಕಾಲ ಆಗಲಿ, ಕೆಟ್ಟದ್ದಕ್ಕೆ ಯಾವತ್ತೂ ಅನುಕೂಲ ಮಾಡಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ಇದರಿಂದ ನಾವು ತಿಳ್ಕೊಬೇಕಾಗಿದ್ದು,
ನಾವೆಂಥದೇ ಬಲಿಷ್ಠವಾದ ವ್ಯಕ್ತಿಗಳಾಗಿದ್ರು, ಧರ್ಮ ಪ್ರಚಾರಕರಾಗಿದ್ರು, ಯಾವುದೇ ಧರ್ಮದ ಪ್ರಚಾರಕರಾಗಿದ್ರು, ಗುರೂಜಿಗಳಾಗಿದ್ರು, ರಾಜಕೀಯ ಗಣ್ಯ ವ್ಯಕ್ತಿಗಳಾಗಿದ್ರು, ತಪ್ಪು ಮಾಡಿದ ಮೇಲೆ ಯಾರೂ ಕೂಡ ನಮ್ಮ ಹಿಂದೆ ಬರಲ್ಲ. ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸಲೇಬೇಕು. ಹಾಗಾದರೆ ನನ್ನ ಮನವಿ, ತಪ್ಪು ಮಾಡೋದು ಬೇಡ, ಜಾಗೃತರಾಗಿರೋಣ. ತಪ್ಪೇ ಮಾಡೋದು ಬೇಡ, ಪಶ್ಚಾತ್ತಾಪ ಪಡೋದು ಬೇಡ, ಪಾಪದ ಕಡೆ ಕಾಲಿಡೋದು ಬೇಡ, ಪುಣ್ಯದ ಕಡೆ ಕಾಲಿಡೋಣ, ಮಾನವರಾಗೋಣ. ನಾನು ಅಷ್ಟು ದೂರ ಹೋಗಿದ್ದೀನಿ, ಅಷ್ಟು ದಾನ ಮಾಡಿದ್ದೀನಿ, ಇಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ, ಇಷ್ಟೆಲ್ಲ ಕೋಟಿಗಟ್ಟಲೆ ಅನುಕೂಲ ಮಾಡಿಕೊಟ್ಟಿದ್ದೀನಿ, ಜನಕ್ಕೆ ಆಗ ಅನುಕೂಲ ಮಾಡಿಕೊಟ್ಟಿದ್ದೀನಿ, ಹೀಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂದರೆ ನೀವೊಂದು ಸಣ್ಣ ತಪ್ಪು ಮಾಡಿದ್ರು ಅದೆಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡಿದಾಗತ್ತೆ. ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡಬೇಕು, ಬದಲಾವಣೆ ಮಾಡಿಕೊಳ್ಬೇಕು. ಬನ್ನಿ ಸ್ನೇಹಿತರೆ, ನಾವು ಮಾನವರಾಗೋಣ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದು ಆಗುತ್ತೆ ಅಂತ ಹೇಳ್ತಾರೆ. ಅದು ಸಹಜ ಪ್ರಕೃತಿಯ ಧರ್ಮ. ಮಾಡೋದೇ ಬೇಡ, ಮಾತನಾಡೋದೇ ಬೇಡ. ಬನ್ನಿ, ಮಾನವೀಯತೆಯನ್ನು, ಪ್ರಜ್ಞಾವಂತಿಕೆಯನ್ನು, ಧರ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಣ. ನನಗೆ ಒಂದು ಜ್ಞಾಪಕ ಬರುತ್ತೆ. ಒಬ್ಬ ವ್ಯಕ್ತಿ ರಾತ್ರೆಲ್ಲ ಕಳ್ತನ ಮಾಡಿ ಬೆಳಗ್ಗೆ ಹೋಗಿ ದೇವ್ರ ಹತ್ರ, ದೇವರೇ ನಾನು ಕಾಪಾಡು ಅಂತ ಹೇಳಿ ಹರಕೆ ಕೊಡ್ತಿದ್ದ. ಕೊನೆಗೆ ಒಂದು ದಿವಸ ಆತ ಸಿಗಾಕೊಂಡ್ಮೇಲೆ ದೇವ್ರ ಹತ್ರ ಹೋಗಿ ಕೇಳ್ತಾನೆ, ಅಯ್ಯೋ ನೀನು ಪ್ರತಿನಿತ್ಯ ಸಿಗಾಕಬಾರ್ದು ಅಂತ ಹೇಳಿ ಹರಕೆ ಕಟ್ಟಿದ್ನಲ್ಲ ಅಂತ. ಆ ದೇವ್ರು ಹೇಳುತ್ತೆ, ನಿನ್ನ ಪಾಪದ ಹರಕೆಯ ಉಂಡಿ ಅಲ್ಲೇ ಇದೆ, ನೀನೇ ತಗೋ, ನಾನು ಕ್ಷಮೆ ಕೊಡಲ್ಲ ಅಂತ. ದೇವರು ಕೂಡ ಕ್ಷಮೆ ಕೊಡಲ್ಲ. ಹಾಗಾಗಿ ತಪ್ಪಿಗೆ ಕ್ಷಮೆ ಇಲ್ಲ, ಅನುಭವಿಸಲೇಬೇಕು. ಜಾಗೃತರಾಗಿರೋಣ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.